ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದರೆ ನಿಮಗೆ ಕಷ್ಟಗಳಿಂದ ವಿಮುಕ್ತಿ ಸಿಕ್ಕಿದೆ ಅಂತಲೇ ಅರ್ಥ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಾವು ಇವಾಗ ಅನುಭವಿಸ್ತಿರುವಂತಹ ಕಷ್ಟಗಳು ನಮ್ಮ ಪೂರ್ವದ ಜನ್ಮದ ಪಾಪಗಳ ಕರ್ಮಗಳು ಆಗಿರಬಹುದು, ಅಥವಾ ಇದೇ ಜನ್ಮದಲ್ಲಿ ಬೇರೆಯವರಿಂದ ವಾಮಾಚಾರ, ಮಾಟ ಮಂತ್ರ, ಷಟ್ಕರ್ಮಗಳ ಪ್ರಯೋಗ ಏನೇ ಇರಲಿ, ಪೂರ್ವಜನ್ಮದ ಶಾಪಗಳು ಮತ್ತು ನಿಮ್ಮ ಭವಿಷ್ಯವನ್ನು ಕೂಡ ನಾಡಿ ನೋಡಿ ಸರಳವಾಗಿ ಹೇಳುತ್ತಾರೆ. ಈ ವಿಡಿಯೋ ಪಾರ್ಟ್ 2 ಆಗಿದ್ದು, ಪಾರ್ಟ್ 1 ಅನ್ನು ನಮ್ಮದೇ ಚಾನಲ್ನಲ್ಲಿ ಹಾಕಿದ್ದೇನೆ. ಅದರಲ್ಲಿ ಈ ದೇವಸ್ಥಾನದ ಚರಿತ್ರೆ ಮತ್ತು ವಿಳಾಸವನ್ನು ತಿಳಿಸಿದ್ದೇನೆ. ದಯವಿಟ್ಟು ಫಸ್ಟ್ ಅದನ್ನು ನೋಡ್ಕೊಂಡ್ಬಂದು ಇದನ್ನು ನೋಡಬೇಕು ತಮ್ಮಲ್ಲಿ ಮನವಿ, ಯಾಕಂದರೆ ನಿಮಗೆ ಪೂರ್ತಿ ಅರ್ಥವಾಗುತ್ತೆ. ನಿಮ್ಮ ನಾಡಿಯನ್ನು ನೋಡಿ ನಿಮಗೆ ವಾಮಾಚಾರ ಮಾಡಿರೋದಾ, ಅಥವಾ ಮಾಟಮಂತ್ರ ಮಾಡಿಸಿರೋದಾ, ಅಥವಾ ಪೂರ್ವಜನ್ಮದ ಶಾಪವೇ ಏನೇ ಇರಲಿ, ನಿಮ್ಮ ಭವಿಷ್ಯವನ್ನು ಕೂಡ ನಾಡಿಯನ್ನು ನೋಡಿ ಹೇಳುತ್ತಾರೆ ಇಲ್ಲಿನ ಪೂಜಾರಿಗಳು. ದಯವಿಟ್ಟು ಒಮ್ಮೆ ವಿಸಿಟ್ ಕೊಡಿ, ನಿಮಗೆ ಅರ್ಥ ಆಗುತ್ತೆ. ಚಕ್ರ ಪೂಜೆಯಿಂದ ವಾಮಾಚಾರ, ಮಾಟಮಂತ್ರಗಳ ಪ್ರಯೋಗ, ಷಟ್ಕರ್ಮಗಳ ಪ್ರಯೋಗ ಏನೇ ಇರಲಿ ಬಗೆಹರಿಸ್ಕೊಡುತ್ತಾರೆ. ಮತ್ತು ತೀರ್ಥ ಸ್ನಾನದಿಂದ ನಿಮಗೆ ಯಾವುದೇ ಪೂರ್ವ ಜನ್ಮದ ಪಾಪಗಳ ಅಥವಾ ಇದೇ ಜನ್ಮದ ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕೊಡ್ತಾರೆ. ಮತ್ತು ಕಂಕಣ ಕಟ್ಟೋದ್ರಿಂದ 9 ವಾರಗಳಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗಿರುತ್ತೆ. ಅಂಥ ಅದ್ಭುತ ಕ್ಷೇತ್ರವಿದು. ಈ ದೇವಸ್ಥಾನ ಭೂಮಿಯಿಂದ ಕೆಳಗಡೆ ಇರುವ ದೇವಸ್ಥಾನ. ಆದರೂ ಕೂಡ ಪ್ರತಿ ವರ್ಷ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಬೆಳಗ್ಗೆ 7:03ಕ್ಕೆ ಸೂರ್ಯನ ಕಿರಣ ಲಿಂಗದ ಮೇಲೆ ಬೀಳುತ್ತೆ. ಮತ್ತು ಬೇರೆ ಯಾವುದೇ ದಿನ ಕೂಡ ಲಿಂಗದ ಮೇಲೆ ಸೂರ್ಯಕಿರಣಗಳಿಗೂ ಬೀಳೋದಿಲ್ಲ. ಇಲ್ಲಿಯ ಅದ್ಭುತ ಆಶ್ಚರ್ಯ ಇದು. ನಿಮ್ಮ ಯಾವುದೇ ಸಮಸ್ಯೆಗೆ ಪರಿಷ್ಕಾರ ಬೇಕು ಅಂದರೆ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಟೋಕನ್ನುಗಳನ್ನು ನೀಡುತ್ತಾರೆ. ನೀವು ಅದನ್ನು ತಗೊಂಡ್ರೆ ನಿಮಗೆ ಸಮಸ್ಯೆಯನ್ನು ಪರಿಷ್ಕಾರ ಮಾಡಲು ಅವರು ಹೆಲ್ಪ್ ಮಾಡ್ತಾರೆ. ಟೋಕನ್ ಫ್ರೀ ಇರುತ್ತದೆ. ನೀವು ಸಾಮಾನ್ಯ ಪೂಜೆಗೆ ಬರಬೇಕಂದ್ರೆ ಪ್ರತಿದಿನ ಕೂಡ 6 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಇರುತ್ತದೆ. ಮತ್ತು ಸಾಯಂಕಾಲ 4ರಿಂದ 8 ಗಂಟೆವರೆಗೂ ಓಪನ್ ಇರುತ್ತದೆ. ಸೋಮವಾರದ ದಿನ ಮಾತ್ರ ಪೂರ್ತಿ ದಿನ ಓಪನ್ ಇರುತ್ತದೆ. ಪೂಜಾರಿಗಳ ಮೊಬೈಲ್ ಸಂಖ್ಯೆಯನ್ನು ಕೆಳಗಡೆ ಕೊಟ್ಟಿರ್ತೇನೆ, ದಯವಿಟ್ಟು ತಗೊಳ್ಳಿ. ನಿಮ್ಮ ಸಮಸ್ಯೆಗಳನ್ನು ಪರಿಷ್ಕರಣೆ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಾವು ಪೂಜಾರಿಗಳನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ಎಷ್ಟೋ ಸಮಸ್ಯೆಗಳಿಗೆ ಎಷ್ಟೋ ಪರಿಷ್ಕಾರಗಳು